ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನ. ಸೌಲನು ಹಿಂಸೆಪಡಿಸಿದ ಯೇಸುವಿನ ಶಿಷ್ಯನಾಗಿದ್ದನು. ಸೌಲನು ಹಿಂಸೆಪಡಿಸುತ್ತಾ ಸಭೆಗಳನ್ನು ತಿರುಗುಲಾಡ್ತಾ ಇದ್ದ. ಸಭೆಗಳು ಅಂದರೆ ಅವನಿಗೆ ಆಗ್ತಾ ಇಲ್ಲ. ಕೋಪ, ದ್ವೇಷ. ಎಲ್ಲಾದರೂ ಸಭೆ ಇಟ್ಟರೆ ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದೆ ಈ ನಿಬಂಧನೆ ಅಂತ ಅವನು ರೋಷಗೊಂಡು ಸಾಯಿಸ್ಬಿಡ್ತಾ ಇದ್ದ. ಎಲ್ಲಿಗೋದ್ರು ಗಂಡಸರನ್ನ ಹೆಂಗಸರನ್ನ ಎಲ್ಲರನ್ನ ಕರ್ಕೊಂಡೋಗಿ ಸೆರೆಯಲ್ಲಿ ಹಾಕ್ತಾ ಇದ್ದ. ಪ್ರಧಾನ ಯಾಜಕರನ್ನ ಕರ್ಕೊಂಡೋಗಿ ಮಹಾಯಾಜಕರನ್ನ ಮಾತು ತಗೊಂಡು ಇಷ್ಟಾನುಸಾರವಾಗಿ ತಾನು ಜೀವಿಸುತ್ತಿರುವಾಗ ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದನು. ಬೆದರಿಕೆ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕರ ಬಳಿಯಲ್ಲಿ ಪರ್ಮಿಷನ್ ತಗೊಂಡು ಕ್ರಿಸ್ತನ ಮಾರ್ಗದಲ್ಲಿರುವವರಿಗೆ ಸಾರಿಗೆ ಕೊಲ್ಲಬೇಕೆಂದು, ಯಾರಾದರೆ ಕ್ರಿಸ್ತನ ಮಾರ್ಗದಲ್ಲಿ ಆತ್ಮೀಯವಾಗಿರ್ತಾರೋ ಅವ್ರನ್ನ ಕೊಲ್ಲಬೇಕಂದು ದಮಸ್ಕನಿಂದ ಯೆರೂಸಲೇಮಿಗೆ ಹೋಗುತ್ತಾ ಇರುವಾಗ ದೇವರು ಸುಮ್ಕಿರ್ತಾನ್ರಿ. ದೇವರು ಮಹಾದೇವರು, ಅವನು ಯೇಸು ಕ್ರಿಸ್ತ ಪರಿಶುದ್ಧನು, ಅತಿ ಪರಿಶುದ್ಧನು. ಈಗ ದಮಸ್ಕನಲ್ಲಿ ಹೋಗ್ತಾ ಇದ್ದಾನೆ. ದಮಸ್ಕಿಗೆ ಹೋಗಿ ಯೇಸು ಕ್ರಿಸ್ತನ ಮಕ್ಕಳು ಯಾರಿದ್ರೆ ಹಿಡ್ಕೊಂಡು ಅದನ್ನು ಕೊಲ್ಲಬೇಕು, ಸಾಯಿಸಬೇಕು, ಇಲ್ಲಂದರೆ ಸೆರೆಗೆ ಹಾಕಬೇಕು. ಇಂಥ ಸಮಯದಲ್ಲಿ ಪ್ರಕಾಶದ ಪ್ರಭಾವವು ಕೂಡಿದ ದರ್ಶನ ಕೊಟ್ಟು ದೈವ ದರ್ಶನವಾಯಿತು. ದೇವರನ್ನು ಪ್ರತ್ಯಕ್ಷವಾಗಿ ಕಂಡ. ಬೆಳಕು ಹೊಳೆಯಿತು. ಯೇಸು ಕ್ರಿಸ್ತನ ಸ್ವರೂಪವು ಕಾಣಿಸಿಕೊಂಡ. ಅದು ಫಿಲಮಲ್ಲಿ. ಆದರೆ ಆ ಕಣ್ಣುಗಳು ಇದ್ದವು ನೋಡಿದ್ರ, ನಮಗೆ ತೋರಿಸೋದು ಫಿಲಮಲ್ಲಿ. ಆದರೆ ನಾವು ವಾಕ್ಯಭಾಗವು ಏನು ಹೇಳುತ್ತೆ ಅಂದರೆ, ದೇವರ ಪ್ರಕಾಶಮಾನವು ಸೌಲನಿಗೆ ಪ್ರಕಾಶವಾಯಿತು. ಪ್ರತಿಬಿಂಬ ತೋರಿಸ್ತು, ಸ್ವರೂಪವು ತೋರಿಸ್ತು. ತನ್ನ ಸ್ವರೂಪದಲ್ಲಿ ಮಾರ್ಪಡಿಸಬೇಕಂದ ದೇವರ ಆಲೋಚನೆ, ಮುಖ್ಯವಾದ ಉದ್ದೇಶ. ಈಗ ಕಣ್ಣುಗಳು ಕಾಣಿಸುವುದಿಲ್ಲ. ಯಾರಿಗೆ? ಸೌಲನಿಗೆ. ಏನು ಮಾಡ್ಬೇಕಂತ ಹೋಗಿದ್ದಾನೆ? ಸೆರೆ ಹಾಕಬೇಕು. ಕ್ರೈಸ್ತರ ಮಕ್ಕಳನ್ನು ಸೆರೆ ಹಾಕಬೇಕು. ಗಮಲಿಯಲ್ಲಿ ಓದಿಕೊಂಡ. ಗಮಲಿಯ ಅಂದರೆ ಮಹಾ ಪುರುಷನು. ಯಾಕೆಂದರೆ ಅವರು ಧರ್ಮಶಾಸ್ತ್ರವನ್ನು ನಿಷ್ಠೆಯಾಗಿ ಪ್ರತಿಷ್ಠಿಸುವ ಅವರು. ಯೆಹೋವ ಧರ್ಮಶಾಸ್ತ್ರವಂದರೆ ಅವರಿಗೆ ಅಷ್ಟು ಪ್ರತಿಷ್ಠೆಯಿಂದ ನಿಷ್ಠೆಯಿಂದ ಮಾಡ್ತಾ ಇದ್ದ. ಅಂಥವ್ರ ಹತ್ರ ಓದಿಕೊಂಡು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಹಿಡಿದು ಪಾಪ ಮಾಡಲೇ ಇಲ್ಲದ ಉಪವಾಸ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ಅದ್ಭುತಗಳು ಮಾಡುತ್ತಾ ಆಶ್ಚರ್ಯಕಾರಿಗಳು ಮಾಡುತ್ತಾ ಇದ್ದ. ಈಗ ಹೃದಯಾಂತರಂಗದಲ್ಲಿ ನಿಶ್ಚಯ ಕಳವಳ ಉಂಟಾಗಿದೆ, ಭಯ ಉಂಟಾಗಿದೆ. ಏನಾಯಿತು ನನಗೇನಾಯಿತು ಅಂತ. ಆಗ ಸೌಲ ಅಂತ ಕೂಗು ಕೇಳಿಸ್ಕೊಂತು. ನನ್ನನ್ನು ಹಿಂಸೆ ಮಾಡುತ್ತಾ ಎಂದು ವಾಣಿಯೊಂದು ಕೇಳಿಸ್ಕೊಂತು. ನನ್ನನ್ನು ಹಿಂಸೆ ಪಡಿಸುತ್ತಿರುವುದು ನೀನೇ? ಯಾರು ದೇವರೇ ನೀನು? ಏನು ಬೇಕು ಅಂತ ಕೇಳಿದಾಗ, ನನ್ನನ್ನು ನನ್ನ ಸಭೆಗಳನ್ನು ಹಿಂಸೆ ಮಾಡುತ್ತಾ ಇದ್ದೀಯಾ ಅಂತ ಹೇಳಿದಾಗ, ದಮಸ್ಕದೊಳಕ್ಕೆ ಕರೆದುಕೊಂಡು ಹೋಗಿ 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲದೆ ದಮಸ್ಕದಲ್ಲಿ ಅನನೀಯ ಎಂಬ ಒಬ್ಬ ಶಿಷ್ಯನಿದ್ದನು. ಕರ್ತನ ದರ್ಶನವನ್ನು ಆ ದಿನದಲ್ಲಿ ಎಂದು ಅವನನ್ನು ಕರೆಯಲು ಅನನೀಯ ಬಾಪ್ತಿಸವನ್ನು ದೀಕ್ಷಾಸ್ನಾನ ಮಾಡಿಸಿದ. ಕಣ್ಣುಗಳು ತೆರೆದವು.
ಈಗ ಯಾರಿಗಾದರೂ ಕಣ್ಣು ತೆರೀಬೇಕಾ? ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕಾ? ನೀವು ದೇವರ ಪ್ರೀತಿಯನ್ನು ಕಾಣಬೇಕಾ? ದೇವರ ಸ್ವಸ್ಥತೆ ನಿಮಗೆ ಬೇಕಾ? ದೇವರ ಉದ್ಯೋಗ ನಿಮಗೆ ಬೇಕಾ? ಅಂದರೆ ದೇವರ ಉದ್ಯೋಗ ಅಂತ ಹೇಳ್ತಾ ಇದ್ದೀನಂದರೆ ಆತ್ಮದ ಕಾರ್ಯಗಳನ್ನು ನೀವು ನಡೆಸುವಾಗ ನಿಮಗೆ ದೇವರು ಕೊಡುವ ಗొప్ప ಕೃಪೆ ಬಾಹುಳ್ಯ ಏನಂದರೆ ಆಶ್ಚರ್ಯವಾದ ಕ್ರಿಯೆಗಳು ದೇವರು ನಮಗೆ ಪರಲೋಕದಿಂದ ಕೊಡ್ತಾನೆ. ಆ ಕೊಟ್ಟಾಗ ಉದ್ಯೋಗ ಯಾರು ಕಿತ್ತಾಕೋಕ್ಕೆ ಆಗೋದಿಲ್ಲ. ಹಾಗೆ ದಾನಿಯೇಲು ಭಾರಿ ಉದ್ಯೋಗಗಳನ್ನು ದೊಡ್ಡ ಪೋಸ್ಟ್ನಲ್ಲಿದ್ದು ಕೆಲಸ ಮಾಡಿದ. ಹೀಗೆ ಎಲ್ಲರನ್ನು ಸಂಹರಿಸಬೇಕಂತ ಹೋದ ಸೌಲು ಪೌಲಾಗಿ ಮಾರಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡ, ರಕ್ಷಣೆ ಹೊಂದಿದ. ಇಂದಿನ ದಿವಸ ರಕ್ಷಣೆ ಯಾರಿಗೆ ಬೇಕು? ರಕ್ಷಣೆ. ಪೌಲಾಗಿ ಇದ್ದೀರಾ? ಸೌಲಾಗಿದ್ದೀರಾ? ಪೌಲಾಗಿ ಮಾರ್ಪಡಿಸಿ ಬಿಡ್ತೀರಾ? ಕರುಣೆ ಉಳ್ಳವರು ಹೊಸ ಮನಸ್ಸು ಕೊಡುವನ ದೇವರು ನಮಗಿದ್ದಾನೆ. ಕರುಣೆಯಿಂದ ಹೊಸ ಮನಸ್ಸನ್ನು ಕೊಡ್ತಾನೆ. ಈಗ ಸೌಲಾಗಿ ಯಾರಾದರೂ ಇದ್ದೀರಾ? ದೀಕ್ಷಾಸ್ನಾನ ಮಾಡಿಕೊಳ್ಳ್ರಿ, ದೇವರ ಪ್ರೀತಿಯನ್ನು ಹೊಂದ್ಕೊಳ್ರಿ, ದೇವರ ಕರುಣೆಯನ್ನು ಹೊಂದ್ಕೊಳ್ರಿ, ದೈವ ಆಶೀಸ್ಸುಗಳನ್ನು ಹೊಂದ್ಕೊಳ್ರಿ. ಪುನರ್ಜೀವ ಕೊಡುವ యేసయ్ಯ ಪುನರ್ಜೀವ ನಮಗೆ ಕೊಡ್ತಾನೆ, ನಮ್ಮ ಮೇಲೆ ಪ್ರಕಾಶಿಸ್ತಾನೆ, ನಮಗೆ ಮಾರ್ಗವನ್ನು ಕೊಡ್ತಾನೆ. ನಮ್ಮ ಹೊಲದಲ್ಲಿ ಭಾಳ ಕಳವಳ ಇದೇನಾ? ಏನು ಮಾಡಿದರೂ ಈ ಸಾಲ ಹೋಗೋದಿಲ್ಲ ಅಂತ ಚಿಂತೆ ಮಾಡ್ಕೊತಾ ಇದ್ದರೆ ಚಿಂತೆ ಅಲ್ಲ, ಯೇಸು ಕ್ರಿಸ್ತನ ಮೇಲೆ ಹಾಕಿರಿ. ಕಲ್ಲಾದ ಮನಸ್ಸನ್ನು ಪಶ್ಚಾತ್ತಾಪ ಹೃದಯದಿಂದ ನೀವು ಬೇಡ್ಕೊಂಡ್ರೆ, ನಾನು ಪಾಪಿ ದೇವಾ, ನಾನು ಪಾಪಿ, ನನ್ನ ಪಾಪಗಳನ್ನು ಬಯಸು, ನನ್ನ ಪಾಪಗಳನ್ನು ಅರಿಸು ಅಂತ ನೀನು ಪ್ರಾರ್ಥನೆ ಮಾಡಿದರೆ ನಿನಗೆ ಇಂದಿನ ದಿವಸ ರಕ್ಷಣೆ ಕೊಡ್ತಾನೆ. ರಕ್ಷಣೆಯಿಂದ ನೀವು ಅಭಿವೃದ್ಧಿ ಚೆಂದಿರ, ರಕ್ಷಣೆಯಿಂದ ನೀವು ಕೃಪೆ ಹೊಂದಿರ. ನೋಡ್ರಿ, ಲೋಕಸುವಾರ್ತ 11ನೇ ಅಧ್ಯಾಯ 13ನೇ ವಚನ, ಪರಲೋಕದಲ್ಲಿರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವರೆಲ್ಲರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನನ್ನು ಕೊಡುವನು. ನಿಮಗೆ ಬೇಡ್ಕೊಂಡ್ರೆ ಪವಿತ್ರಾತ್ಮ ಕೊಡ್ತಾನೆ. ಪವಿತ್ರಾತ್ಮ ನಿಮ್ಮಲ್ಲಿದ್ದರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳಿಸ್ತಾನೆ. ಮುಂದುವರಿಯುವ ವಿಷಯಗಳು ತಿಳಿಸ್ತಾನೆ. ಆತ್ಮೀಯವಾಗಿದ್ದರೆ ಹೆಂಗಿದ್ರೆ ತಿಳಿಸ್ತಾನೆ. ಆತ್ಮನನ್ನು ದುಃಖಪಡಿಸಬೇಡ್ರಿ, ಪ್ರಾರ್ಥನೆ ಮಾಡಿಕೊಳ್ಳ. ತಂದೆ ನಿಮಗೆ ಸ್ತೋತ್ರ. ಅನನೀಯ ಕರ್ಕೊಂಡೋಗಿ ಬಾಪ್ತಿಸ ಕೊಟ್ಟು, ಅನನೀಯನನ್ನು ಕಳಿಸಿದ್ದು ದೇವರು. ಅನನೀಯ ಹೋಗು, ನಿನ್ನ ಸೇವಕನಲ್ಲಿದ್ದಾನೆ, ಅವನಿಗೆ ದೀಕ್ಷಾಸ್ನಾನ ಮಾಡಿಸು ಅಂತ ಅನನೀಯನ ಕಳಿಸಿ ಸೌಲನ್ನು ಪೌಲಾಗಿ ಮಾರ್ಪಡಿಸಿ ತಂದೆ ನಿನಗೆ ಸ್ತೋತ್ರ. ಇಂದಿನ ದಿವಸ ರಕ್ಷಣೆ ಇಲ್ಲದವರಿಗೆ ರಕ್ಷಣೆ ಕೊಡು ತಂದೆ, ರಕ್ಷಣೆ ಕೊಡು ತಂದೆ. ನಿನಗೆ ಸ್ತೋತ್ರ 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 ಸ್ತೋತ್ರ. ನಿನಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ